ಈ ದೃಶ್ಯವನ್ನು ನೋಡಿದರೆ ಕರುಳು ಚುರುಕನ್ನತ್ತೆ. ಇಲ್ಲಿ ಯಾವುದೇ ವ್ಯವಸ್ಥೆಗಳಿಲ್ಲ, ಯಾವುದೇ ಸೌಕರ್ಯಗಳಿಲ್ಲ, ಜನರು ಪರಿಪಾಟಲು ಹೇಳ ತೀರದಿದು. ಆರೋಗ್ಯ ತಪ್ಪಿದ್ರೆ ಡೋಲಿ ಕಟ್ಟಿ ಕರೆದುಕೊಂಡು ಹೋಗುವ ಸ್ಥಿತಿ ಅದು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದುಸ್ಥಿತಿಯ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ನೋಡಿ ಹೆಂಗಿದೆ ಅಂತ ಹೇಳಿದ್ರೆ, ಇಲ್ಲಿ ಇಂಡಿಗನತ್ತ, ತುಳಸಿಕೆರೆ ಸೇರಿದಂತೆ 5 ಗ್ರಾಮಗಳ ಜನರ ಪರದಾಟವನ್ನು ರಿಪಬ್ಲಿಕ್ ಕನ್ನಡ ಮೂಲಭೂತ ಸೌಕರ್ಯ ಇಲ್ಲದೆ ಜನ ದಿನ ಬೆಳಗಾದ್ರೆ ಬದುಕ್ತಾ ಇರೋದನ್ನ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ರಸ್ತೆ ಇಲ್ಲ, ವಾಹನ ಸೇವೆ ಅಂತೂ ಮೊದಲೇ ಇಲ್ಲ. ಆರೋಗ್ಯ ಏನಾದರೂ ತಪ್ಪಿದ್ರೆ ಡೋಲಿ ಕಟ್ಟಿ ಕರೆದುಕೊಂಡು ಹೋಗುವಂತ ಪರಿಸ್ಥಿತಿ. ಎಲ್ಲಿದ್ದೀವಿ ನಾವು? ಕರ್ನಾಟಕದಲ್ಲಿದ್ದೀವಿ ನಾವು. ನೋಡಿ, ಇನ್ನೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ಪರಿಸ್ಥಿತಿ, ಮೂಲಭೂತ ಸೌಕರ್ಯ ಇಲ್ಲದೆ ಜನ ದಿನ ಬೆಳಗಾದ್ರೆ ಹೆಣಗಾಗ್ತಾರೆ ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕು ನಮಗೆ, ನಮ್ಮ ಘನತೆವೆತ್ತ ಸರ್ಕಾರಕ್ಕೆ. ವಿತ್ ಆಲ್ ರೆಸ್ಪೆಕ್ಟ್ ಮಾನ್ಯ ಮುಖ್ಯಮಂತ್ರಿ ಅವರೇ, ಸಿದ್ದರಾಮಯ್ಯನವರೇ, ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ದುಸ್ಥಿತಿ ನಿಮ್ಮ ಗಮನದಲ್ಲಿದೆಯಾ? ನಿಮಗೆ ಈ ವಿಚಾರ ಗೊತ್ತಿದ್ಯಾ? ನಾವು ತೋರಿಸ್ತಿದ್ದೀವಿ, ಗೊತ್ತಿಲ್ಲ ಅಂತ ಹೇಳಿದ್ರೆ ನೋಡಿ. ಚಾಮರಾಜನಗರ ಜಿಲ್ಲೆ ಮಲೆಮಹದೇಶ್ವರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರುವಂತಹ ಈ ಒಂದು ಗ್ರಾಮ ಹಿಂಡಿಗನತ್ತ, ಮತ್ತೊಂದು ಕಡೆ ಏನು ಸಾಕಷ್ಟು ಗ್ರಾಮಗಳಿದೆ, ಒಂದು 5 ಗ್ರಾಮಗಳಿದೆ. ಅಲ್ಲಿನ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ, ಮತ್ತೊಂದು ಕಡೆ ಆ ರಸ್ತೆಯಲ್ಲಿ ಅವರನ್ನ ಸಾಗಿಸೋದು ಹೇಗೆ, ದೃಶ್ಯಾವಳಿಗಳಲ್ಲಿ ಕೂಡ ನೋಡ್ತಾ ಇದ್ದೀರಲ್ಲ ನೀವು. ಈ ರೀತಿಯಾಗಿ ಒಂದು ತೊಟ್ಟಿನ ರೀತಿಯಲ್ಲಿ ಮಾಡಿಕೊಂಡು, ಸರ್ ಏನು ಹೇಳ್ತಾರೆ ಇದಕ್ಕೆ? ಡೋಳಿ ನಾನೇ ಡೋಳಿಯನ್ನು ಕಟ್ಕೊಂಡು ಇವ್ರಿಗೆ ಹುಷಾರಿಲ್ಲ ಅಂತಂದರೆ ಅವ್ರನ್ನ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಇದನ್ನು ನೋಡ್ತಾ ಇದ್ದೀರಲ್ಲ, ಹಿಂದೆ ಶ್ರವಣಕುಮಾರ ತನ್ನ ತಂದೆ ತಾಯಿನ ಈ ರೀತಿಯಾಗಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಆದರೆ ಈಗ ಸ್ವಾತಂತ್ರ್ಯ ಬಂದು 76 ವರ್ಷ ಆಗಿದೆ ರೀ, ಈಗಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿನ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅವ್ರು ಬೇಕು, ನಿಮಗೆ ಅವರ ಮತಗಳು ಬೇಕು, ಅವರಿಂದ ನಿಮಗೆ ಉಪಯೋಗ ಆಗಬೇಕು. ಆದರೆ ನೀವು ಅವರಿಗೆ ಯಾವುದೇ ರೀತಿಯ ಉಪಯೋಗವನ್ನು ಮಾಡಿಕೊಡೋದಿಲ್ವ? ಹಾಗಾದರೆ ಈ ರೀತಿಯಾದಂಥ ರಸ್ತೆ, ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ವಿದ್ಯಾರ್ಥಿಗಳಿದ್ದಾರೆ, ಒಂದು ಗ್ರಾಮ ಇದೆ, ಅವ್ರಿಗೆ ಯಾರಿಗೂ ಕೂಡ ಗ್ರಾಮನ ಬಿಟ್ಟು ಗುಳೆ ಹೋಗೋಕ್ಕೆ ಇಷ್ಟ ಇಲ್ಲ. ಕಾರಣ ಅವ್ರ ತಾತ ಮುತ್ತಾತ ಕಾಲದಿಂದಲೂ ಕೂಡ ಗ್ರಾಮದಲ್ಲೇ ಇದ್ದಾರೆ. ಯಾಕೆ ಹೋಗಬೇಕು ಬಿಟ್ಟು? ನೀವು ಬರ್ತೀರಲ್ವ ಈ ಗ್ರಾಮಕ್ಕೆ, ಬಂದಾಗ ನಿಮಗೆ ಅನ್ಸೋದಿಲ್ವಾ ಇವರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹೇಳಿ? ಏನು ಈ ಕಾಲ್ದಾರಿ ಇದೆಯಲ್ಲ ಅದನ್ನ ಡಾಮರೀಕರಣ ಮಾಡ್ಬೋದಲ್ಲ, ಒಂದು ಬಸ್ ಬಿಡ್ಬೋದಲ್ಲ, ಅಟ್ಲೀಸ್ಟ್ ಯಾರಾದರೂ ಬಾಡಿಗೆ ಏನಾದರೂ ಹೊಡ್ಕೋತಾರ್ರಿ, ಒಂದು ಕೆಲಸ ಏನಾದರೂ ಮಾಡ್ಕೋತಾರೆ, ಒಂದು ಅವಕಾಶ ಮಾಡಿಕೊಟ್ರೆ. ಈ ರೀತಿಯಾದಂಥ ಪರಿಸ್ಥಿತಿ ನೋಡಿ. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಈ ಚೆಕ್ ಪೋಸ್ಟನ್ನು ದಾಟಿ ಈ ರೀತಿಯಾಗಿ ಕರ್ಕೊಂಡು ಹೋಗಬೇಕಲ್ಲ. ಈ ರೀತಿಯಾದಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ ಮಾಡಿ ನೇರವಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಮಲೆಮಹದೇಶ್ವರ ಬೆಟ್ಟ. ಇದು ನಮ್ಮ ವ್ಯವಸ್ಥೆಗೆ ಹಿಡಿದಂಥ ಕನ್ನಡಿ. ಇದು ಆ ಗ್ರಾಮದಲ್ಲಿ ರಸ್ತೆ ಇಲ್ಲದೆ, ಯಾವುದೇ ವಾಹನಗಳು ಕೂಡ ಓಡಾಡದೆ, ಹುಷಾರು ತಪ್ಪದವರು, ಆರೋಗ್ಯ ಕೈ ತಪ್ಪದವರು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದರೆ ನೋಡಿ ಹೇಗೆ ಹರಸಾಹಸ ಪಟ್ಟು ಡೋಲಿ ಮೇಲೆ ಆ ಕಡೆ ಈ ಕಡೆ ಎತ್ಕೊಂಡು ಕರ್ಕೊಂಡು ಹೋಗಬೇಕು ಅಂತ ಹೇಳಿ. ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ, ನಾವು ಎಲ್ಲಿದ್ದೀವಿ? ನಾವು ಯಾವುದೋ ಬಿಹಾರ, ಉತ್ತರ ಪ್ರದೇಶದಲ್ಲಿಲ್ಲ, ನಾವು ಕರ್ನಾಟಕದಲ್ಲಿದ್ದೀವಿ. ಕರ್ನಾಟಕದ ಪರಿಸ್ಥಿತಿ ಹೀಗಿದೆ ಅಂತ ಹೇಳಿದರೆ ಬೇರೆಯವರು ಆಡ್ಕೊಂಡು ನಗ್ತಾರೆ. ನೋಡಿ, ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ಈ ಶೋಚನೀಯ ಪರಿಸ್ಥಿತಿಯನ್ನು. ಇನ್ನಾದರೂ ಕೂಡ ಇಂಥದ್ದೊಂದು ಘಟನೆ ಅಥವಾ ಇಂಥದ್ದೊಂದು ಹಳ್ಳಿ ಇನ್ನಿರಬಾರ್ದು. ಹಾಗೆ ಮಾಡ್ಬೇಕು ನೀವು ಮಾನ್ಯ ಮುಖ್ಯಮಂತ್ರಿಗಳೇ.